ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಇದೇ ಮಾರ್ಚ್ 31ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಭಾನುವಾರನೇ ನಡೀತಾ ಇದೆ, ನಿಮ್ಮೆಲ್ಲರಿಗೂ ರಜೆ ಇರುತ್ತೆ. ನೀವು ಕೂಡ ಈ ಒಂದು ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ಕರೆ ಮಾಡಿ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗಲಿ ಅಮ್ಮ. ಗುರುಗಳೇ, ಕಳೆದ ಒಂದು 2-3 ದಿನಗಳಿಂದ ನಾವು ಟಿವಿನಲ್ಲಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಮಗುಗೆ ಹೊಡೆದಿರುವಂಥ ತಾಯಿಯ ಘಟನೆ, ಕೂಡ ಹಾಕಿರುವಂಥದ್ದು 2 ದಿನಗಳ ಕಾಲ, ಅದ್ರ ಬಗ್ಗೆನೇ ನ್ಯೂಸ್ ಬರ್ತಾ ಇದೆ ಅಂತ ಹೇಳ್ಬೋದು. ಎಷ್ಟೊಂದು ಜನ ದಂಪತಿಗಳು ಮಕ್ಕಳಿಲ್ಲ ಅಂಥೇಳಿ ಹರಕೆ ಹೋಮ ಹವನ ದೇವಸ್ಥಾನಗಳು ಸುತ್ತುವಂಥದ್ದು ಮಾಡಿರ್ತಾರೆ, ಅಥವಾ ಮಗು ಆದಮೇಲೆ ಮಿಸ್ಕ್ಯಾರೇಜ್ ಅದು ಒಂದು ರೀತಿಯಾಗಿರುವಂಥ ಬೇಜಾರುಗಳಿರುತ್ತೆ. ಈ ರೀತಿ ಮನಸ್ಥಿತಿಗೆ ಆ ತಾಯಿ ಯಾಕೆ ಹೋಗಿರ್ಬೋದು? ಇದು ಒಂದೊಂದ್ಸಲಿ ನಿಜಾನಾ ಸುಳ್ಳ ಅಂತ ಅನಿಸ್ಬಿಡುತ್ತೆ. ಹೇಗೆ ಗುರುಗಳೇ, ಇದು ಯಾಕೆ ಈ ರೀತಿ ಆಗಿದೆ ತೊಂದರೆ ಅಂತ ಹೇಳ್ತೀರಾ? ಇವರು ಜಾತಕದಲ್ಲೂ ಕೂಡ ಏನಾದರೂ ಸಮಸ್ಯೆಗಳಿರುತ್ತಾ? ಅಂಥವರಿಗೆ ಆ ರೀತಿಯಾಗಿರುವಂಥ ಬುದ್ಧಿ ಬರುವಂಥದ್ದು ಹೇಗೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೋಡಿ, ಇಂಥದ್ದಕ್ಕೆಲ್ಲ ಏನು ಮಾತಾಡಬೇಕು, ಆಮೇಲೆ ಎಲ್ಲದಕ್ಕೂ ಕೂಡ ಕೆಟ್ಟದ್ದಕ್ಕಾಗಿರ್ಬೋದು ಒಳ್ಳೆಯದಕ್ಕಾಗಿರಬಹುದು ಜಾತಕವೇ ಅಂದ್ಬಿಡೋದು, ಅಥವಾ ಪ್ರಾರಬ್ಧ ಅಂದ್ಬಿಡೋದು, ಎಲ್ಲೋ ನಮಗೆ ದೇವರೇ ಹಿಂಗೆ ಮಾಡಿದೆ ಅನ್ನೋದು, ಇವೆಲ್ಲ ಅಹಂಕಾರದ ಪರಮಾವಧಿ. ನಿನಗೆ ಬುದ್ಧಿ ಇದೆ, ನಾಲೆಡ್ಜ್ ಇದೆ, ಜ್ಞಾನ ಇದೆ, ಏನು ಮಾಡಬೇಕು ಅಂತ ಅರಿವಿದೆ, ಕೆಲಸಕ್ಕೆ ಹೋಗ್ತೀಯಾ, ಜಾಬ್ ಮಾಡ್ತೀಯಾ, ಏನನ್ಬೇಕು ನಿನ್ನ? ಇದಕ್ಕೆ ಜಾತಕ ರೀತಿಯ ಪರಿಹಾರ ಬೇರೆ ಕೊಡಬೇಕಾ? ಇವರಿಗೆಲ್ಲ ಕೂಡ ಏನು ಅಂದರೆ ಬಹಳ ಪೇಯ್ನ್ ಆಗೋದು ಎಲ್ಲಿ ಅಂತಂದರೆ, ಬಹಳ ದುಃಖ ಆಗೋದು ಎಲ್ಲಿ ಅಂತಂದರೆ, ಬಹಳ ನೋವಾಗೋದು ಎಲ್ಲಿ ಅಂತಂದರೆ, ಅದು 3 ವರ್ಷದ ಕಂದಮ್ಮ. ಅದು 3 ವರ್ಷದ ಕಂದಮ್ಮ ಈ ಬೇಲಿನೇ ಎದ್ದು ಹೊಲ ಮೇದರೆ, ತಾಯಿ ಎದೆ ಹಾಲೆ ನಂಜಾದರೆ ಎಂತ ಮಾಡೋದು? ಏನು ಮಾಡಬೇಕು? ನಾವೇನು ಹೇಳ್ತೀವಿ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ದೇವರಿಲ್ಲ. ತಾಯಿ ಬೇಕಾದರೆ ಕೆಟ್ಟ ಮಕ್ಕಳು ಸಮಾಜದಲ್ಲಿದ್ದಾರೆ, ಕೆಟ್ಟ ಅಪ್ಪ ಸಮಾಜದಲ್ಲಿದ್ದಾರೆ, ಕೆಟ್ಟ 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 ಅಣ್ಣ ತಮ್ಮ ಅಕ್ಕ ತಂಗರು ಎಲ್ಲರೂ ಸಿಗ್ತಾರೆ ನಿಮಗೆ. ಕೆಟ್ಟ ತಾಯಿಯೂ ಸಿಗ್ತಾಳ ಅನ್ನಲಿಕ್ಕೆ ನಮಗಿದು ವಾಸ್ತವ ಕಾಣುವಂಥದ್ದು ಉದಾಹರಣೆ ಇದೆ ಕೂಡ. ಆಮೇಲೆ ಈ ಜಾಡನ್ನು ಹಿಡಿದು ಹೊರಟ್ರೆ ಬಹುಶಃ ತುಂಬ ನಡೀತಾ ಇದೆ ಈ ಪ್ರಪಂಚದಲ್ಲಿ. ಎಷ್ಟೋ ಜನ ಇವತ್ತು ಅವರ ಅವಶ್ಯಕತೆಗಳು ಅಷ್ಟೇ ಕಾಣ್ತಾ ಇದೆ. ಈಗ ನೋಡಿ, ಆಕೆಗೆ ಗಂಡನ ಬಿಟ್ಟು ಬಂದಿದ್ದಾಳೆ, ಇನ್ನೊಬ್ಬರ ಜೊತೆಗೆ ಏನೋ ಸಂಬಂಧ ಇರಬಹುದು, ಅದಷ್ಟೇ ಪ್ರಮುಖವಾಯಿತು, ಅದಷ್ಟೇ ಮುಖ್ಯವಾಯಿತು. ಆಕೆಯ ಕಿಂಚಿತ್ ಭೋಗವೇ ಬೇಕಾಯಿತು. ಭ್ರಷ್ಟಾಚಾರ ಅಂತ ಗೊತ್ತಾಗ್ತಾ ಇಲ್ಲ ಆಕೆಗೆ. ಏನಾದರೂ ಆಗೋಗಲಿ. ಇಲ್ಲಿ ಏನು ಹೇಳ್ತಾನೆ ಅಂತಂದರೆ, ಈ ಮಗು ಕೂಡ ಜಾತಕ ರೀತ್ಯ ತಾಯಿಯಿಂದ ಪಡೆದುಕೊಂಡು ಬಂದಿರುತ್ತೆ, ಪರ್ಸೆಂಟೇಜ್ ಒಪ್ಕೊಳ್ಳೋಣ. ಆದರೆ ತಾಯಿ ಬುದ್ಧಿಮತ್ತೆ ಏನು ಮಾಡುತ್ತೆ ಅಂತಂದ್ರೆ, ಅದನ್ನೂ ಬದಲಿಸೋ ಶಕ್ತಿ ಇರುತ್ತಂತೆ ಅವಳಿಗೆ, ಅಂತ ಆ ಪ್ರೀತಿನಲ್ಲಿ. ಆ ಪ್ರೀತಿನಲ್ಲಿ ವಿಷವನ್ನೂ ಕೂಡ ಅಮೃತಮಯವನ್ನಾಗಿ ಮಾಡ್ತಕ್ಕ ಶಕ್ತಿ ತಾಯಿಗೆ ಮಾತ್ರ ಕೊಟ್ಟಿರ್ತಾನೆ ಭಗವಂತನು. ಈ ಸೈಂಟಿಸ್ಟ್ ಕೂಡ ಏನೇನೋ ಕಂಡುಹಿಡಲಿಕ್ಕೆ ಹೋಗ್ತಾ ತಾಯಿಯ ಸ್ತನ್ಯಪಾನವನ್ನು ರೆಡಿ ಮಾಡೋಕೆ ಹೋದರು, ಇನ್ನೂ ಆಗಲಿಲ್ಲ ಅವ್ರ ಕೈಯಲ್ಲಿ. ಭಗವಂತನೇ ಕೊಡ್ತಕ್ಕಂಥ ಸ್ತನ್ಯಪಾನವನ್ನು ಯಾರು ಕೂಡ ಮಾಡಲಿಕ್ಕೆ ಆಗ್ತಾನೇ ಇಲ್ಲ. ಅಂತಹ ತಾಯಿ, ಅದು 3 ವರ್ಷದ ಕಂದಮ್ಮ. ಅದು ಆ ತಾಯಿ ಹೋದರೆ ಭಯ ಪಡುತ್ತೆ, ಇನ್ನು ಯಾರಾದರೂ ಬಂದರೆ ಅಪ್ಕೊಳ್ಳುತ್ತೆ. ಇನ್ನೆಷ್ಟು ಭಯ. 1 ನಿಮಿಷ ಆ ಅಮ್ಮನ ಬಿಟ್ಟಿರಲ್ಲ ಮಕ್ಕಳು. ನೀವೆಲ್ಲಾದರೂ ನೋಡಿ, ಕ್ರೂರ ಮೃಗಗಳು ಕೂಡ ಕಾಣುತ್ತೆ ಇದು. ನಾವು ಮೃಗಗಳಲ್ಲೂ ಕೂಡ ಈ ಆಪೋಸಿಟ್ ಇರ್ತಕ್ಕಂಥ ಬೆಕ್ಕು ಇಲ್ಲಿ ಆಟ ಆಡೋದು ನಾವು ನೋಡಿದ್ದೀವಿ. ಅದನ್ನು ಕಂಡ್ರೆ ಅದಕ್ಕಾಗಲ್ಲ. ಈ ತರಹದ್ದು ತಾಯಿ ಸ್ವಭಾವ ಅಂದರೆ ಏನಂತೀರಿ ಹೇಳಿ? ಬಹುಶಃ ಅವ್ರು ಯಾರ ಪಾಪ ಎಷ್ಟು ಸಾವಧಾನವಾಗಿ, ಎಷ್ಟು ಪೇಷನ್ಸಿಂದ ಈ ಆ್ಯಂಕರ್ಲ್ಲಿ ಕೇಳ್ತಾ ಇದ್ದೆ ಅಂತಂದರೆ, ನಾನು ಆ ಪ್ಲೇಸಲ್ಲಿದ್ದರೆ ಹೊಡೆದಾಗ್ತಿದ್ದೆ, ಮಾತ್ರ ತುಂಬ ಹೊಡೆದು ಬಿಡ್ತಿದ್ದೆ ಆ ಮಗುನ. ಕಷ್ಟ ಅಷ್ಟು ತಡ್ಕೊಳಕ್ಕಾಗಲ್ಲ. ಆ ಸಣ್ಣ ಮಗು ಏನು ಮಾತಾಡುತ್ತೆ, ಅದು ಅಷ್ಟು ತೊಂದರೆ ಕೊಡೋದು. ಆ ಮಗು ಏನು ಅರ್ಥ ಆಗುತ್ತೆ ಏನು? ಆಮೇಲೆ ನಿನಗೆ ಬೇಡ ಅಂತಂದರೆ ಆ ಮಗುನ ಎಲ್ಲಾದ್ರೂ ಸೇಫ್ ಮಾಡು, ಯಾರಿಗಾದ್ರೂ ಕೊಟ್ಟು ಬಿಡು, ಸಾಕ್ಕೊಳ್ತಾರೆ, ಏನೋ ಒಂದು ಮಾಡ್ಕೊಳ್ತಾರೆ. ಆದರೆ ಅಷ್ಟು ಹಿಂಸೆನ ಬೆಳಗ್ಗೆ ಮಗುಗೆ ಏನೋ ತಿಂಡಿ ಅತ್ಲಾಗ ಮಾಡಿಬಿಟ್ಟು ಬಾಗಿಲಾಕೊಂಡು ಹೊರಟೋಗೋದು, ಎಂಥ ಕಾರಾಗೃಹ ಅದು. ಈ ಪೂತನಿ ಹಾಕ್ಬಿಟ್ಲ ಆ ಮಗುಗೆ, ಆ ಅಮ್ಮನೇ ಪೂತನಿ. ಕೃಷ್ಣನಿಗೆ ಎದೆ ಹಾಲು ಉಣಿಸ್ತಾಳಲ್ಲ ಪೂತನಿ, ಅಂದರೆ ವಿಷದ ಮಲೆ ಹಾಲು ಅದು. ಅವನು ಗೊತ್ತು, ಅದು ಅಮೃತವನ್ನೇ ಮಾಡ್ಕೊಳ್ತಾನೆ ಅವ ಭಗವಂತ. ಈ ಮಗುನೂ ಅಷ್ಟೇ, ಆ ಮಗುವಿನ ಬದುಕು ಪೂರ್ಣ ಅಮೃತ ಆಯಿತು.
ಅವನ ಜೀವಿತ ಕಾಲದಲ್ಲಿ ಆ ಮಗು ಗಂಡು ಮಗು ಅಂಥದ್ದು, ಗಂಡು ಮಗು ಹೆಣ್ಣು ಮಗು ಎರಡನೇ ಪ್ರಶ್ನೆ. ಆ ಮಗುವಿನ ಜೀವಿತ ಕಾಲದಲ್ಲಿ ಇನ್ನೇನೇನು ಬೇಕೆಲ್ಲ ಪಡೆದುಕೊಳ್ಬಿಡ್ತು. ತಾಯಿಯಿಂದಲೇ ಕೂಡ ಪ್ರೀತಿಗೆ ಧಕ್ಕೆ ಆದಾಗ ಇನ್ನು ಸಮಾಜದ್ದು ಎಲ್ಲ ತರಹದ ಪ್ರೀತಿ ಕೂಡ ಆ ಮಗು ಪಡ್ಕೊಂಡು ಬಿಡ್ತು. ಇಲ್ಲೊಂದು ಮಾತು ಎಚ್ಚರಿಸಿ ನಿಮಗೆ ಹೇಳೋದೇ ಆದರೆ ಪ್ರೀತಿಯ ಬಂಧುಗಳೇ, ಈ ತರಹದ ಸಮಾಜದಲ್ಲಿದ್ದಾಗ ಹೇಗೆ ಅದನ್ನು ನೀವು ತೀಡ್ತಕ್ಕಂತಹದ್ದು? ಅವರ ಮನಸ್ಸನ್ನು ಏನಂತೀರಿ? ಕೆಲಸಕ್ಕೆ ಹೋಗ್ತಾಳೆ, ಜಾಬ್ ಮಾಡ್ತಾಳೆ, ಹಣ ದುಡಿತಾಳೆ, ಎಲ್ಲವೂ ಕೂಡ ದುಡಿಮೆ ಗೊತ್ತಿದೆ ಆಕೆಗೆ, ಯಾವುದು ಅಂತ ಗೊತ್ತಿದೆ, ಹೇಗೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಬೇಕು ಗೊತ್ತಿದೆ. ತನ್ನದೇ ಮಗುನ ಈ ರೀತಿಯಾಗಿ ಹಿಂಸೆ ಮಾಡೋದಾದರೆ ಇನ್ನು ಏನು ಉಳಿದಿದೆ ಸಮಾಜದಲ್ಲಿ? ಇನ್ನೇನು ಉಳಿದಿದೆ? ಅದಕ್ಕಾಗಿ ಇದಕ್ಕೆ ಘೋರವಾಗಿರೋ ಶಿಕ್ಷೆಗಳು ಒಂದು ಪಟ್ಟಿ ಬರುತ್ತೆ. ಅಂತಹ ಶಿಕ್ಷೆ ಬಿಟ್ಟರೆ ಇದಕ್ಕೆ ಆಪ್ಷನ್ನು ಇಲ್ಲ, ಎಕ್ಸ್ಕ್ಯೂಸು ಇಲ್ಲ ಇದಕ್ಕೆ. ಯಾಕಂದರೆ ಅದು 3 ವರ್ಷದ ಮಗು, ಇನ್ನೂ ಏನಾದರೂ ಅದು ಬೆಳೆದಿರೋ ಮಗ, ಆಕಸ್ಮಿಕ ಅದು ಪ್ರೌಢಾವಸ್ಥೆಯಲ್ಲಿ ಇದೆಯಾ, ಆವಾಗ ತಪ್ಪು ಮಾಡಿದಾಗ ಬೇಕಾದಷ್ಟಿದೆ. ನನ್ನ ಹತ್ರ ಒಬ್ಬ ತಾಯಿ ಬಂದಾಗ, ಸ್ವಾಮಿ ನನ್ನ ಮಗ ಸತ್ತೋಗ್ಬೇಕು, ಏನಾದರೂ ಪರಿಹಾರ ಮಾಡಿಕೊಡಿ ಅಂತಂದ್ಲು. ಅಂದರೆ ಆ ತರಹದ್ದು ಕಷ್ಟ ಕೊಟ್ಟಿರ್ತಾರೆ ತಾಯಂದ್ರಿಗೆ, ಹಿಂಸೆ ಮಾಡಿಬಿಟ್ಟಿರ್ತಾರೆ, ನರಕ ಮಾಡೋಕ್ಕಿರ್ತಾರೆ ತಾಯಿ ಬದುಕನ. ಆಗ ತಾಯಿ ಕೋಪ ಬಂದಾಗ ಈ ಮಾತು ಹೇಳ್ತಾಳೆ. ಈ ಮಗು ಏನು ಮಾಡ್ತಂಥದ್ದು? ಅಲ್ಲಿ ಸ್ವಲ್ಪ ಎಕ್ಸ್ಕ್ಯೂಸ್ಗಳು ಕೊಡ್ಬೋದು ನಿಮಗೆ, ಹೀಗಾಗಿ ಬ್ಯಾಲೆನ್ಸ್ ಮಾಡ್ಬೋದು. ಇಲ್ಲಿ ಎಕ್ಸ್ಕ್ಯೂಸೇ ಇಲ್ಲ, ಯಾವುದೇ ಕಾರಣಕ್ಕೂ ಕ್ಷಮೆ ಅನ್ನೋ ಪದವೇ ಈ ಮಗುಗಿಲ್ಲ. ಅಷ್ಟು ಬೇಸರ ಆಗುತ್ತೆ. ಅದಕ್ಕಾಗಿ ಈ ತರಹದ ಕರ್ಮಗಳಿಂದ ಮಕ್ಕಳಲ್ಲೋ ತಾಯಿಯಂದರಲ್ಲೋ ನಿಮಗೆ ಏನಾದರೂ ಮನಸ್ಸಿಗೆ ಬರುತ್ತೆ ಅಂತಂದರೆ ಇಂಥವ್ರಿಗೋಸ್ಕರ ಇಂಥ ದಿನಗಳು ಬರ್ತವೆ. ಇಂಥ ದಿನಗಳು, ಇಂಥ ಶಿವರಾತ್ರಿ ದಿನಗಳು, ಹಬ್ಬ ಹರಿದಿನಗಳು ನಿಮ್ಮನ್ನು ನೀವು ಸರ್ವಿಸ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮನ್ನು ನೀವು ಕರ್ಮ ಕಳ್ಕೊಳ್ಳೋದಕ್ಕೆ, ನಿಮ್ಮನ್ನು ನೀವು ಎಲ್ಲೋ ಒಂದು ಕಡೆ ಯೋಚನೆ ಮಾಡಿ ಅಂತಹ ದುರಾಲೋಚನೆಗಳಿಂದ ದೂರ ಬರಬೇಕಾದ್ರೆ, ದೂರ ಆಲೋಚನೆ ಮಾಡಿ ನಿಮ್ಮ ಬದುಕನ್ನು ಕಟ್ಕೊಳ್ಬೇಕಾದ್ರೆ ಇಂತಹ ದಿನಗಳನ್ನು ಜಾಗರಣೆ ಮಾಡಿ. ಒಂದು ಶಿವನ ದೇವಸ್ಥಾನಕ್ಕೆ ಇವತ್ತು ಹೋಗಿ ಬರತಕ್ಕಂಥದ್ದಲ್ಲ, 10 ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಇವತ್ತು 10 ತರಹದ ದೇವಸ್ಥಾನಕ್ಕೆ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಕೂಡ ನಡೆದು ನಿಮ್ಮ ದೇಹದಲ್ಲಿರ್ತಕ್ಕಂಥ ಅಹಂಕಾರವನ್ನು ದಂಡನೆ ಮಾಡ್ತಕ್ಕಂಥದ್ದನ್ನು ಈ ತರಹದ ತಾಯಿಯಂದಿರಿದ್ರೆ ದಯವಿಟ್ಟು ಶಿವನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಜರ್ಜರಿತ ಹೇಗೆ ಮಾಡ್ಕೊಳ್ತೀರ ಅಂತಂದರೆ ಭಗವಂತನ ಪಾದದ ಮೇಲೆ ನಿಮ್ಮ ತಲೆ ಇಟ್ಟು ಹೊಡೆದು ಆಚೆ ಬರಬೇಕಾಗತ್ತೆ. ನೇರವಾಗಿ ಅಂಥವ್ರೇನಾದರೂ ಇದ್ದರೆ ದಯವಿಟ್ಟು ಮಕ್ಕಳನ್ನು ಒಂದು ಮಗು ಪಡ್ಕೊಳ್ಬೇಕಾದ್ರೆ ಹರಕೆ ಹೊತ್ಕೊಳ್ತಾರೆ, ಬಹಳಷ್ಟು ಹರಕೆಗಳು ಹೊತ್ಕೊಳ್ತಾರೆ. ಅಂಥದ್ರಲ್ಲಿ ನಿನಗೆ ಆಗಿರೋ ಮಗುವಿಗೆ ಈ ಥರ ಶಿಕ್ಷೆಯನ್ನು, ಇಂತಹದ್ರಿಂದ ಮನಸ್ಥಿತಿ ಇರೋರು ಹೊರಗಡೆ ಬರಬೇಕಾದ್ರೆ ಈ ಒಂದು ದೇಗುಲಗಳ ದರ್ಶನ ಮಾಡಿಕೊಳ್ಳಿಯಪ್ಪ. ಖಂಡಿತ ಗುರುಗಳೆಲ್ಲೋ ಒಂದು ರೀತಿ ಆ ರೀತಿ ಇರುವಂಥ ತಾಯಿ ಮನಸ್ಥಿತಿ, ಅವರ ಒಂದು ಮನಸ್ಸಿನಿಂದ ಹೊರಗಡೆ ಬರಬೇಕು, ಪಾಪ ಕರ್ಮಗಳನ್ನ ತೊಳೆದುಕೊಳ್ಬೇಕು ಅಂತಂದರೆ ದೇವಾಲಯಗಳ ಭೇಟಿ ಮಾಡುವಂಥದ್ದು ಬಹಳನೇ ಸೂಕ್ತ ಅಂತ ಈ ಒಂದು ವಿಚಾರದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರು, ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.